ಹಲೋ, ಹೇಳಿ. ವಿನೋದ್ ಶೆಟ್ಟಿನ ಮಾತಾಡೋದು. ವಿನೋದ್ ಶೆಟ್ಟಿನೇ ಮಾತಾಡ್ತಿರೋದು. ಏನು? ನಾನು ರಾಜವಂಶದ ಅಭಿಮಾನಿ ಕನ್ನಡಿಗ ಹೋಗಿ ಮಾತಾಡ್ತಾ ಇರೋದು. ಯಾರು? ರಾಜ್ಕುಮಾರ್ ಫ್ಯಾಮಿಲಿನಾ? ಹಾ ಓಕೆ. ಆಮೇಲೆ? ಆಮೇಲೆ ಅಲ್ಲ, ವಿಡಿಯೋ ಮಾಡಿ ಹಾಕಿದ್ಯಲ್ಲ. ಹೌದು, ಹಾಕಿದೆಯಲ್ಲ. ಬೇಡ, ಹಾಕಿದೀರಾ? ಒಂದು ಮರ್ಯಾದೆ ಕೊಟ್ಟು ಮಾತಾಡಿ. ಲೇ, ನಿನಗೇನಕ್ಕೆ ಮರ್ಯಾದೆ ಕೊಡ್ಬೇಕು? ಲೇ, ಅಂತ ದೊಡ್ಡ ದೇವ್ರು ಅಂತ ಪೂಜೆ ಮಾಡೋರ್ಗೆ ನೀನ್ ಮರ್ಯಾದೆ ಕೊಟ್ಟಲ್ಲ. ನೀನ್ ಯಾವ ಪುಡುಂಗಿ ಅಂತ ನನ್ನ ಮಗನ ನೀನ್ ಮರ್ಯಾದೆ ಕೊಡ್ಬೇಕು? ವಿಷ್ಣುವರ್ಧನ್ ಸಾಹೇಬರು ಯಾರು ಅಂತ ನಿಂಗೆ ಗೊತ್ತಾ? ಗುಬ್ಬಾಳ್ ನನ್ನ ಮಗನೇ, ಕನ್ನಡ ಚಿತ್ರರಂಗದಲ್ಲಿ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಕನ್ನಡಕ್ಕೋಸ್ಕರ ಯಾರ್ಯಾರು ದುಡಿತಾರೋ ಅವರೆಲ್ಲ ನಮ್ಮ ಕನ್ನಡ ಚಿತ್ರರಂಗದ ಆಸ್ತಿ. ಹೌದು. ಅರ್ಥ ಆಯ್ತಾ? ನೀನು ನೀನು ಅರ್ಥ ಮಾಡ್ಕೋ. ಕನ್ನಡ ಅಂತ ಬಂದ್ರೆ ನೀನು ಬೇರೆ ಬೇರೆಗಳು ವಿಡಿಯೋಗಳು ಮಾಡ್ತೀಯ ಗೊತ್ತಾ? ನೀನು ಈ ರಾಜಕೀಯದವ್ರ ಬಗ್ಗೆ, ಹಿಂದೂ ಮುಸ್ಲಿಂ ಬಗ್ಗೆ ಅತೀತ್ ಮಾಡ್ತೀಯಲ್ಲ, ಆ ತರ ಅಲ್ಲ ಇದು. ಸರಿ, ಅರ್ಥ ಆಯ್ತೇನೋ? ಹೇಳದ್ ಕೇಳ್ಕೊ ಸ್ವಲ್ಪ. ಇಲ್ಲಿ ಕೊಲೆ ಮಾಡ್ಬಿಡ್ತೀರಾ? ಲೇ ಗುಗ್ಬಾಳ್ ನನ್ನ ಮಗನೇ, ಕೊಲೆ ಮಾಡೋದಲ್ಲ ಕಣೋ. ನಿನ್ನಂತ ಸೈಕೋ ನನ್ನ ಮಕ್ಳಿಗೆ ಹೆಂಗ್ ಬುದ್ಧಿ ಕಲಿಸ್ಬೇಕು? ನಾವು ಬುದ್ಧಿ ಕಲಿಸ್ತೀವಿ ಅಭಿಮಾನಿಗಳು. ನೀನು ಫೋನ್ ನಂಬರ್ ಕೊಟ್ಬಿಟ್ಟು ಎಲ್ಲ ಗಾಂಡು ತರ ಎಲ್ಲ ಕುಂತ್ಕೊಳ್ಳೋದಲ್ಲ. ಗಂಡಸಾಗಿದ್ರೆ ನನ್ ಲೊಕೇಶನ್ ಕಳಿಸ್ತೀನಿ, ಇಲ್ಲ ನಿನ್ ಲೊಕೇಶನ್ ಕಳ್ಸು ನೀನು. ಅರ್ಥ ಆಯ್ತಾ? ಅಭಿಮಾನ ಅಂತ ಏನು ಅಂತ ನೀನ್ ತೋರ್ಸ್ಕೊಡ್ತೀನಿ ನಿನಗೆ. ಲೇ, ನಿನಗೆ ನಿನ್ನ ಒಬ್ಬನಿಗೆ ಹೇಳ್ತಿಲ್ಲ. ಹೋಗ ಬರೋ ಲೇಗೆ ಎಲ್ಲ ಬೇಡ, ಒಂದ್ ನಿಮಿಷ ಕರೆಕ್ಟ್ ಆಗಿ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಅಲ್ಲ ನಿನ್ನ ಹತ್ರ ಲೇ, ನಿನ್ಗೆ ಹೇಳದ್ ಕೇಳ. ಇಲ್ಲಿ ನೀನು ಮರ್ಯಾದೆ ಕೊಟ್ಟು ನಿನ್ ಮರ್ಯಾದೆ ಅಣ್ಣವ್ರ ಬಗ್ಗೆ ನೀನ್ ಮಾತಾಡಿದ್ರೆ ನಿನ್ ಮರ್ಯಾದಿನ ಕೊಡ್ತಾ ಇದ್ದೆ ನಾನು. ನೀನೇನ್ ಮಾತಾಡಿದ್ಯಾ ಅಣ್ಣವ್ರ ಬಗ್ಗೆ ನೀನು? ಏನೋ ನಿನ್ಗೆ ಗೊತ್ತು? ನಿನ್ಗೆ ಎಷ್ಟೋ ವಯಸ್ಸು ನಿನ್ಗೆ? ಲೈ ಗುಬಾಲ್, ಎಷ್ಟು ಏಜ್ ನಿನ್ಗೆ? ಹೇಳು. ನಿನ್ಗೆ ಏಜ್ ಎಷ್ಟು ಹೇಳು ಫಸ್ಟ್ ಆಫ್ ಆಲ್. ನಿನ್ಗೆ ಕುಡ್ಕೊಂಡ್ಬಿಟ್ಟು ರಾತ್ರಿ ಫೋನ್ ಮಾಡ್ಬೇಡ, ಚೆನ್ನಾಗಿರಲ್ಲ ಇದು. ಲೇ ನನ್ನ ಮಗನೇ, ನೀನ್ ಕಣ ಕುಡ್ಕ ಗ್ಯಾಂಜಾ ಗಿರಾಕಿ ನೀನು. ಯಾವಾಗಂದ್ರೆ ಅವಾಗ. ಅರ್ಥ ಆಯ್ತಾ? ನೀನು ಒಂದ್ ನಿಮಿಷ, ಯಾರ್ಯಾರು? ನೀನು ನನಗೆ ಹೇಳ್ಕೊಡ್ಬೇಡ ಅದನ್ನೆಲ್ಲ. ಕುಡ್ಕೊಂಡ್ ಮಾಡ್ತೀಯ ಅಂತ.